ಕಾಡಿನಲ್ಲಿ ಆಹಾರ ನೀರಿನ ಅಭಾವ ಹಿನ್ನೆಲೆ ಜನವಸತಿ ಪ್ರದೇಶದ ಕಡೆಗೆ ಮುಖ ಮಾಡುತ್ತಿರುವ ವನ್ಯಜೀವಿಗಳು ಈಗ ವಾಹನ ಸವಾರರ ಅಜಾಗರೂಕತೆಗೆ ಪ್ರಾಣ ಬಿಡುವಂತಾಗಿದೆ. ಕೋಲಾರ ನಗರದ ಹೊರವಲಯದ ಹೆದ್ದಾರಿಯ ಚೊಕ್ಕ ಕನ್ವೆನ್ಷನ್ ಹಾಲ್ ಬಳಿ ಬೆಳಗಿನ ಜಾವ ಈ ಘಟನೆ ನಡೆದಿದೆ. ಆಹಾರದ ಹುಡುಕಾಟದಲ್ಲಿ ರಸ್ತೆ ದಾಟುತ್ತಿದ್ದ ಗಂಡು ಕೃಷ್ಣ ಮೃಗಕ್ಕೆ ವೇಗವಾಗಿ ಬಂದ ಅಪರಿಚಿತ ವಾಹನವೊಂದು ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕೃಷ್ಣ ಮೃಗ ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದೆ. ಇನ್ನು ಹೆದ್ದಾರಿಯಲ್ಲಿ ಕೃಷ್ಣ ಮೃಗ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಗಮನಿಸಿದ ಮಡೇರಹಳ್ಳಿಯ ಅಕ್ಷಯ್ ಎಂಬ ಯುವಕ ತಕ್ಷಣವೇ ಪರ್ಯಾವರಣ ಸಂರಕ್ಷಣಾ ಸಂಯೋಜಕರಾದ ಮಹೇಶ್ ರಾವ್ ಕದಂ ಹಾಗೂ ವೃಷಭಾದ್ರಿ ಫೌಂಡೇಶನ್ನ ರಮೇಶ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಪರಿಸರ ಪ್ರೇಮಿಗಳು ತಡ ಮಾಡದೆ ಅರಣ್ಯ ಇಲಾಖೆಯ ಆರ್ಎಫ್ಒ ಅವರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಮಾಹಿತಿ ಸಿಗುತ್ತಿದ್ದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ದಾರೆ. ರಸ್ತೆಯಲ್ಲಿದ್ದ ಕೃಷ್ಣ ಮೃಗದ ಮೃತದೇಹವನ್ನ ತಮ್ಮ ವಶಕ್ಕೆ ಪಡೆದುಕೊಂಡ ಅಧಿಕಾರಿಗಳು ಬಳಿಕ ನಿಯಮಾನುಸಾರ ವನ್ಯಜೀವಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಒಟ್ಟಿನಲ್ಲಿ ಹೆದ್ದಾರಿಗಳ ವಾಹನಗಳ ವೇಗಕ್ಕೆ ಮೂಕ ಜೀವಿಗಳು ಬಲಿಯಾಗುತ್ತಿರುವುದು ಪರಿಸರ ಪ್ರೇಮಿಗಳ ವಲಯದಲ್ಲಿ ತೀವ್ರ ಆಕ್ರೋಶ ಮತ್ತು ಬೇಸರಕ್ಕೆ ಕಾರಣವಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.